ನಾನು ಇವಾಗ ಜಸ್ಟ್ ಬಂತು ಅನ್ನೋದರ ಸರ್ಕಲ್ ತಲುಪಿದ್ದೀನಿ. ಗಾಡಿ ಹೋಗೋದೇ ಗಾಡಿ ಓಡಿಸೋ ಕಲ್ಸ್ಕೊಂಡಿ ಕರೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ 11:30ಗೆ. ನಿನ್ನೆ ನೈಟು ನಾವು ಮನೆಗೆ ಬಂದಿರೋದು 2 ಗಂಟೆಗೆ. ನಿನ್ನೆ ನಾವು ಮೂವಿ ನೋಡ್ತಾ ನೋಡ್ತಾ ನಮ್ಮ ಫೋನಿನ ಚಾರ್ಜ್ ಡಮ್ ಆಗಿತ್ತು. ಆ ಫೋನಿನ ಚಾರ್ಜ್ ಎಷ್ಟು ಓದಿತ್ತು ಅಂದರೆ 2-3% ಓದಿತ್ತು. ನಾವು ರ್ಯಾಪಿಡೋ ಬುಕ್ ಮಾಡೋಕೆ ಕೂಡ ಒಂದು ಸ್ವಲ್ಪ ಚಾರ್ಜ್ ಇರಲಿಲ್ಲ. ರ್ಯಾಪಿಡೋ ಬುಕ್ ಮಾಡಿ ಅಲ್ಲಿ ಆಟೋ ಬರೋಕ್ಕೆ 1/2 hour ಲೇಟ್ ಆಯಿತು. ಲಿಟ್ರಲಿ ನಾವು ಮನೆಗೆ ಬಂದು 2 ಗಂಟೆಗೆ ಆಗಿತ್ತು ಟೋಟಲು. ಬಂದು ಎಡಿಟ್ ಮಾಡಿ ಮಲ್ಕಶ್ಲಿ ನಮ್ಮ ಟೈಮಿಂಗ್ ಬಂದ್ಬಿಟ್ಟು 4 ಗಂಟೆ ಆಗಿತ್ತು. ಆ್ಯಂಡ್ ನಿನ್ನೆ ನೈಟ್ ನನ್ನ ಫೋನ್ 2 ಫೋನ್ ಸ್ವಿಚ್ ಆಫ್ ಆಗಿತ್ತು. ಈ ಫೋನ್ ಬಂದುಬಿಟ್ಟು 1% ಚಾರ್ಜ್ ಇತ್ತು. ಈ ಫೋನು ನಿನ್ನೆ ಆಫ್ ಆಗಿತ್ತು ಗೈಸ್. ಇಲ್ಲಿವರೆಗೂ ಆನ್ ಆಗ್ತಿಲ್ಲ. ಇವಾಗ ಹೋಗಿ ರಿಪೇರಿ ಮಾಡಿಸ್ಲೇಬೇಕು. ಎಲ್ಲ ಟ್ರಾನ್ಸಾಕ್ಷನು ನಂದು ಒಂದು ಫೋನ್ ಕಾಲ್ಸು ಎಲ್ಲ ಇದರಲ್ಲೇ ಬರುತ್ತೆ. ಈ ಫೋನ್ ಮಾತ್ರ ಬರೀ ಲಾಗೆ ಯೂಸ್ ಮಾಡೋದು, ವೀಡಿಯೋ ಮಾಡೋಕ್ಕೆ ಅಷ್ಟೇ ಯೂಸ್ ಮಾಡೋದು. ಈ ಫೋನ್ ಬಿಟ್ಟರೆ ಏನಕ್ಕೂ ಯೂಸ್ ಮಾಡಲ್ಲ ನಾನು. ಆ್ಯಂಡ್ ನಮ್ಮ ಮಲ್ಕೊಳ್ಳಿಕ್ಕೆ 4 ಗಂಟೆ ಬೇರೆ ಆಗಿತ್ತಾ. ಮಲ್ಕೊಂಡು ಇವಾಗ 11 ಗಂಟೆಗೆ ಎದ್ಬಿಟ್ಟು ಫುಲ್ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಹೋಗ್ತಿದ್ದೀನಿ 11 ಸರ್ಕಲ್ಗೆ. ಅಣ್ಣಂದು ಒಂದು ಐಟಮ್ ಪಿಕ್ ಮಾಡೋದಿದೆ, ಅದನ್ನು ಪಿಕ್ ಮಾಡೋಣ. ಅದನ್ನ ಲಾಗ್ ಕಂಟಿನ್ಯೂ ಮಾಡೋಣ. ನಾವು ನಿನ್ನೆ ನೋಡಿರೋ ಮೂವಿ ನೇಮ್ ಬಂತು ಮಸ್ತಿ 4. ಚೆನ್ನಾಗಿದೆ ಗೈಸ್. ಈ ರಿತೇಶ್ ದೇಶ್ಮುಖ್ ಆ್ಯಕ್ಟಿಂಗ್ ಮಾಡಿರೋದಲ್ವಾ, ಫುಲ್ ಫನ್ನಾಗಿರುತ್ತೆ. ನಿನ್ನೆ ಮೂವಿ ರಿಲೀಸ್ ಆಗಿರೋ ಸಲುವಾಗಿ ನಾವು ನಿನ್ನೆ ಫಸ್ಟ್ ಡೇ ಹೋಗಿ ನೋಡಿದ್ದೀವಿ. ಆ್ಯಂಡ್ ನಿನ್ನೆ ಕೂಡ ಎಂಜಾಯ್ ಕೂಡ ಆಯಿತು. ಲಾಗ್ ಕೂಡ ಮಾಡಿದ್ದೀನಿ. ಆ ಲಾಗ್ನ ನೀವು ಚೆನ್ನಾಗಿ ನೋಡಿದ್ರೆ ಅಂದ್ಕೊಳ್ತೀನಿ. ಅದನ್ನು ಬೇಕಿದ್ರೆ ಲಿಂಕ್ ಕೆಳಗಡೆ ಹಾಕಿರ್ತೀನಿ. ಇನ್ನೊಂದು ಸೈಡ್ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡಿ. ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಫೋನ್ ರಿಪೇರಿ ಆಗೋಕ್ಕೆ ಆಲ್ಮೋಸ್ಟ್ 1 hour ಬೇಕಂತೆ. ನಾನು 1 hour ಮೆಜೆಸ್ಟಿಕಲ್ಲೇ ಬಿಟ್ಟು ಹೆಂಗೆ ಹೋಗೋಕ್ಕಾಗುತ್ತೆ ಹೇಳಿ. ನಾನು ಇವಾಗ ಜಸ್ಟ್ ಬಂತು ಅನ್ನೋದರ ಸರ್ಕಲ್ ತಲುಪಿದ್ದೀನಿ. ಇಲ್ಲಿ ನೋಡಿ ಟ್ರಾಫಿಕ್ಕು. ಗೈಸ್ ಈ ಪ್ಲೇಸು ನಮಗೆ 3 ದಿವಸದಿಂದ ಕಾಡಿಸ್ತಿದೆ ಗೈಸ್. ನಾನು 3 ದಿವಸ ಆಯಿತು ಅಂದರೆ ಡೈಲಿನ ಮೆಜೆಸ್ಟಿಕ್ ವಿಸಿಟ್ ಕೊಡ್ತಾ ಇದ್ದೀನಿ, ಗೊತ್ತಿಲ್ಲ ಯಾಕಂತ. ಆ್ಯಂಡ್ ನಮ್ಮದು ಐಟಮ್ ಪಿಕ್ ಆಗಿದೆ. ಇವಾಗ ನಾನು ಹೋಗ್ತಾ ಇದ್ದೀನಿ ಮೆಟ್ರೋಯಿಂದ ನಾನು ವೈಟ್ಫೀಲ್ಡ್ಗೆ ಹೋಗ್ಬೇಕು. ಆಫ್ಟರ್ 1 hour ಜರ್ನಿಯಿಂದ ನಾನು ಇವಾಗ ವೈಟ್ಫೀಲ್ಡ್ ಬಂದು ಇಳ್ಕೊಂಡಿದ್ದೀನಿ. ಇದು ಮೆಟ್ರೋ ಇಂದ ಲಾಸ್ಟ್ ಬಂದುಬಿಟ್ಟು ವೈಟ್ಫೀಲ್ಡು. ನಾನು ಇವಾಗ ಇಲ್ಲಿ ಬಂದಿದ್ದೀನಿ. ಹೆಚ್ಚು ಹೊರಗಡೆ ಹೋಗಬೇಕು. ಗಾಡಿ ಹೋಗೋದೇ ಗಾಡಿ ಓಡಿಸೋ ಹೋಗಿ ಕಲ್ಸ್ಕೊಂಡು ಕರೆ ಹೇಳಿ ಹೋಗಿ ಕಲ್ಕೊಂಡು. ಇದು ಗಾಡಿ ನಂದಿನಿ ತೊಗೊಂಡ್ಮೇಲೆ ಅಲ್ಲ ನಿಂಗೆ ಗಾಡಿ ಬರೋದೇ ಇಲ್ಲ ಓಡ್ಸಕ್ಕೆ. ಯಾರಿಗೆ ಗಾಡಿ ಬರಲ್ಲ ಮತ್ತು ಗಾಡಿ ಓಡ್ಸಕತ್ತಿ ಈಗ. ಅದು ಊರಾಗ ರಾಜ ಕಲ್ಸಿದ್ರು. ಹಾಂ, ಇವನು ದೊಡ್ಡಣ್ಣ. ಎಲ್ರಿಗಿನ ದೊಡ್ಡಣ್ಣ ಇವನು. ನನಗೆ ಬುಲೆಟಿಂದ ಇವಾಗ ಕಾರ್ನು ಕಲಿತಿದ್ದೀನಿ. ಇಲ್ಲ ಅಂತಲ್ಲ, ಕಾರ್ ಕಲಿತಿದ್ದೀನಿ. ನನ್ನ ಹತ್ರ ಲೈಸೆನ್ಸ್ ಕೂಡ ಐತೆ. ಇವನಿಗೆ ಗಾಡಿ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಇಂಡಿಕೇಟರ್ ಹಾಕಕ್ಕೆ ಬರಲ್ಲ. ಇವನಿಗೆ ಏನು ಗೊತ್ತಾ, ಆದ್ರೆ ಅವನ್ನ ಕಲಿಯಕ್ಕೆ ಇಷ್ಟ ಇಲ್ಲ. ಗಾಡಿ ಕಲ್ತಿದ್ದೀನಿ ಅಲ್ಲೇ. ಗಾಡಿ ಏನೋ ಗಾಡಿ ಸುಮ್ಕೆ ಓಡಿಸ್ತಾವನಷ್ಟೇ. ನಿಂಗೆ ಪಕ್ಕ ಗಾಡಿ ಬರುತ್ತಾ? ಅಫ್ಕೋರ್ಸ್ ನೋಡಿಲ್ಲ ಎಲ್ಲರೂ ನೋಡ. ಅಲ್ಲ ಸ್ಕೂಟಿ ಓಡಿಸ್ತೀವಿ, ಬೈಕ್ ಓಡಿಸ್ತೀಯಾ? ಮನುಷ್ಯನಿಗೆ ಏನು ಎಸೆನ್ಷಿಯಲ್ ಅಂತ ಅಷ್ಟೇ ಕಲಿಬೇಕು. ಹಾಂ ನೋಡ ಎಲ್ಲದ್ರಾಗ ಓಕೆ, ಗಾಡಿ ಓಡಿಸೋರಾಗ ನಾಟ್ ಓಕೆ. ಯಾಕೆ ನಾಟ್ ಓಕೆ? ಗಾಡಿ ಓಡಿಸ್ತಾ ಇದ್ದೀನಿ, ಕೂತ್ಕೊಂಡಿದ್ದೀನಿ, ಪರವಾಗಿಲ್ಲ. ಗಾಡಿ ಸ್ಕೂಟಿ ಓಡಿಸ್ತಾವನೆ. ನಾನು ಇವಾಗ ವೈಟ್ಫೀಲ್ಡಿಂದ ರಿಟರ್ನ್ ಹೋಗಬೇಕು. ಒಂದು ಐಟಮ್ ಏನಿತ್ತು ಅವನಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಸೊ ಇಲ್ಲಿಂದ ಮತ್ತೆ ರಿಟರ್ನ್ 1 hour ಜರ್ನಿ. ಇವತ್ತು ವೀಡಿಯೋ ಇದರಲ್ಲೇ ಹೋಗ್ಬಿಡುತ್ತೆ ಅನಿಸುತ್ತೆ ಗೈಸ್. ಲಿಟ್ರಲಿ ನನಗೆ ಅಲ್ಲಿಂದ ಬಂದು ಟಯರ್ಡ್ ಆಗಿಬಿಡ್ತು. ಇವಾಗ ಅವನಿಗೆ ಕೊಟ್ಬಿಟ್ಟು ಅವ್ನು ಆಫೀಸ್ ವರ್ಕ್ ಇದೆ ಅಂತ ಅವನು ಹೋದ ನಂಗೆ ಡ್ರಾಪ್ ಮಾಡಿ ನಾನು ಇವಾಗ ಇಲ್ಲಿಂದ ಹೋಗಬೇಕು ರಿಟರ್ನು. ಗೈಸ್ ಬೆಂಗಳೂರಲ್ಲಿ ಅರ್ಧ ಜೀವನ ಬರೀ ಟ್ರಾವೆಲಿಂಗಲ್ಲೇ ಹೋಗ್ಬಿಡುತ್ತೆ. ಈ ವಿಡಿಯೋ ಲಾಗು ಬಿಡಿ ಗೈಸ್. ನಮ್ಮ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಇವಾಗ ಫುಲ್ಲು ಮಳೆ ಬಂದ್ಬಿಟ್ಟು ನೋಡಿ, ಕೆಸರು ಫುಲ್ಲು. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ನಮ್ಮ ಜೊತೆ ಬಂದು ಜಾಯ್ನ್ ಆಗಿದ್ದಾರೆ ಓಮ್ ಅವರು. ಓಮ್ ಹಾಯ್ ಹೇಳಿ. ಇವತ್ತಿನ ಒಂದು ಲಾಗಿಗೆ ಸ್ವಾಗತ. ಆರಾಮಾಗಿ ರೆಸ್ಟ್ ಮಾಡ್ಕೊಂಬಿಟ್ಟು ಇವಾಗ ಬಂದಿದ್ದಾರೆ. ಸೊ ನಾನು ಇವಾಗ ಕ್ಯಾಶ್ ವಿಡ್ರಾ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಗೆ ಹೇಳಿದ ಪ್ರಕಾರ ಫೋನು ಒಂದು ಏನಂತಾರೆ ರಿಪೇರಿ ಮಾಡ್ಸೋಕೆ ಕೊಟ್ಟಿದ್ದೀನಿ. ಅವ್ನು ನೋಡಿದ್ರೆ ಸರ್ 1000-2000 ಆಗುತ್ತೆ ಅಂತವನೇ. ಫೋನ್ ರಿಪೇರಿ ಮಾಡೋಕೆ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಕೆಲಸ ನಡೀತೈತೆ. ಈ ರೋಡ್ ಕೆಟ್ಟೋಗಿ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 5 ತಿಂಗಳೇನೋ ಆಯಿತು. ಇವಾಗ ರೆಡಿ ಮಾಡ್ತವ್ರೆ.
ಈ ರೋಡು ಈ ರೋಡ್ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿತ್ತು, ರಿಪೇರಿ ಮಾಡಿಲ್ಲ ಅಂತ. ಬಂದಾಗ ರೋಡ್ ಮಾಡ್ತಾ ಇದ್ದಾರೆ. ಯಾರಿಗೆ ಅದು ಕೊಟ್ಟಿದ್ರ ಕೆಲಸನೋ. ಗೈಸ್ ಫೈನಲಿ 7 ಗಂಟೆಗೆ ಮನೆಗೆ ಹೋಗ್ತಿದ್ದೀನಿ. ನಾನು ರಿಟರ್ನ್ ಈ ರೂಟ್ನಾಗ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ಆಗಿದ್ದು ಗೆಸ್ ಮಾಡು. ಈ ರೂಟ್ಲಿಂದ ನನ್ನ ವೈಟ್ ಫೀಲ್ಡ್ ಹೋಗ್ಬೇಕಾದ್ರೆ ಟೈಮ್ ಎಷ್ಟಾಗಿದ್ದು ಗೆಸ್ ಮಾಡು. ಮಾರ್ನಿಂಗಾ? ಹಾಂ, ಮಾರ್ನಿಂಗ್ ಒಂದು ಆಗಿರ್ಬೇಕು 1 ಗಂಟೆ, 12:30. ನಾನು ಬೆಳಗ್ಗೆ ಹೋಗುವಾಗ 12:30 ಆಗಿತ್ತು. ಇವಾಗ ನೋಡಿದ್ರೆ 7 ಗಂಟೆ. ಫುಲ್ಲು ಹೊರಗಡೆನೇ ಇದ್ದೆ ಗಾಯ್ಸ್, ಫುಲ್ ಎಲ್ಲ ಹೊರಗಡೆ ಇದ್ದು. ಇವಾಗ ಮನೆ ಕಡೆ ಹೋಗ್ತಿದ್ದೀನಿ ಗಾಯ್ಸ್. ಇವಾಗ ಟೈಮ್ ಬಂದ್ಬಿಟ್ಟು ನೈಟ್ 11. ಸೊ ಮೊದಲು ನಾವು ಕೆಲ್ಸಕ್ಕೆ ಹೋದರೆ ಮೇ ಬಿ ಬೆಳಗ್ಗೆ ಒಂದು 11 ಗಂಟೆ ಹೋದರೆ 8 ಗಂಟೆಗೆ ಬಂದುಬಿಟ್ಟು ಏನೋ ಸ್ವಲ್ಪ ಎಲ್ಲ ಓದ್ಬಿಟ್ಟು ಮೇ ಬಿ 10:30 ಹಂಗೆ ಮಲ್ಕೊತಿದ್ವಿ. ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಫುಲ್ ಮಾಡಿಬಿಟ್ಟು ನೈಟ್ ಬಂದ್ಬಿಟ್ಟು ಇವಾಗ ಎಲ್ಲ ವೀಡಿಯೋ ಕೊಲಾಜ್ ಮಾಡಿ ಅದನ್ನು ಎಡಿಟ್ ಮಾಡಿ ಇವಾಗ ನಮ್ಮ ಎಡಿಟರ್ಸ್ ಆಪ್ಗೆ ಅದನ್ನು ಕೊಟ್ಟು ಅದನ್ನು ತಮ್ನೇಲ್ ಕ್ರಿಯೇಟ್ ಮಾಡಿ ನಮಗೆ ಮಲ್ಕೋಷ್ಟರಲ್ಲಿ ಒಂದು 12-1 ಗಂಟೆ ಡೈಲಿ ಇದೇ ಥರ ಆಗ್ತಿದೆ. ನಿನ್ನೆ 4 ಗಂಟೆ ಮಲ್ಕೊಂಡಿದ್ವಿ, ಇವತ್ತು ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ಇವಾಗ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ ಮುಗಿಸಿ. ಆ್ಯಂಡ್ ಗೈಸ್ ಲಿಟ್ರಲಿ ನೀಡ್ ಯುವರ್ ಸಪೋರ್ಟ್. ಇದು ಐ ಥಿಂಕ್ 3rd ವ್ಲಾಗ್ ಅಂದ್ಕೊಳ್ತೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ವ್ಯೂಸ್ ಬರ್ತಾಯಿಲ್ಲ, ಇಟ್ಸ್ ಓಕೆ, ನನಗೆ ನಡೆಯುತ್ತೆ. ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಹೋಗಿರಿ. ಸ್ವಲ್ಪ ಶೇರು ಸಬ್ಸ್ಕ್ರೈಬು ಮಾಡ್ತಾಯಿರಿ, ಇದೇ ಒಂದು ರಿಕ್ವೆಸ್ಟು. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಯೇ ಮುಗಿಸೋಣ. ನಾಳಿನ ಒಂದು ವ್ಲಾಗು ಸ್ವಲ್ಪ ಏನೋ ಹಾರ್ಟ್ ಟಚಿಂಗ್ ವ್ಲಾಗ್ ಬರುತ್ತೆ. ಏನಕ್ಕಂದರೆ ಸ್ವಲ್ಪ ನಮ್ಮ ಪೀಪಲ್ಗೆ ಇದನ್ನೆಲ್ಲ ನಾಳೆನೇ ಹೇಳ್ತೀನಿ. ಸಿಗೋಣ ನಾಳೆ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಲವ್ ಯು.